ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಿಮಗೆ ಒಂದು ರಂಗೋಲಿ ಅಂದರೆ ಈ ರೀತಿ ನಾನು ಬಿಡಿಸಿದ್ದೀನಿ. ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ವಾರದ ದಿವಸ ಒಳ್ಳೊಳ್ಳೆ ರಂಗೋಲಿನ ಬಿಡಿಸೋಣ ಅನ್ನೋದೊಂದು ಅಂದರೆ ಮೈಂಡಿಗೆ ಬರುತ್ತೆ. ಹಾಗೆಯೇ ವಾರದ ದಿವಸ ಅಂದ ತಕ್ಷಣ ಎಲ್ಲ ಬೆಳಗಿಡೋದು, ಈ ಥರ ಎಲ್ಲನೂ ಅಂದರೆ ತುರೆ ಮಣೆಯಿಂದ, ಒಂದು ಮುದ್ದೆ ಮಣೆಯಿಂದ, ಆಮೇಲೆ ರತ್ಕುಂಡಿಂದ ಪ್ರತಿಯೊಂದು ಕೂಡ ಬೆಳಗಿಡೋದು ಇಲ್ಲಿನ ಸಂಪ್ರದಾಯ. ಅಂದರೆ ವಾರ ಅಂದರೆ ದೇವರಿಗೆಲ್ಲ ನೈವೇದ್ಯ ಅದು ಇದು ಎಲ್ಲ ಮಾಡ್ತೀವಲ್ವ, ಹಂಗಾಗಿ ನಾವೇನು ಯಾವಾಗಲೂ ನೈವೇದ್ಯ ಮಾಡೋಕ್ಕೆ ಹೋಗಲ್ಲ. ಅಂದರೆ ಎಡೆ ಕೊಡ್ತೀವಿ ನೋಡಿ, ಅದೆಲ್ಲ ಪ್ರೂಫ್. ಇನ್ನು ಕೆಲವ್ರು ಕೊಡೋ ಅಂತಾರಲ್ಲ, ಕೊಟ್ಟೇ ಕೊಡ್ತಾರೆ. ಈಗ ಜಾಸ್ತಿ ನಾನ್ ವೆಜ್ ಮಾಡ್ತಾರೆ. ದೇವರಿಗೆ ನಾನ್ ವೆಜ್ ಇಷ್ಟ, ಹಂಗಾಗಿ ಜಾಸ್ತಿ ನಾನ್ ವೆಜ್ ಮಾಡ್ತಾರೆ. ನಾನ್ ವೆಜ್ ಮಾಡೋಕ್ಕಾಗ್ದಲೇ ಇರೋ ಅಂಥವ್ರು ದೇವರಿಗೆ ಏನು ಸ್ವೀಟು ಏನಾದ್ರೂ ಮಾಡ್ತಾರೆ. ಇವತ್ತು ಸ್ವೀಟ್ ಮಾಡ್ತಾಯಿದ್ದಾರೆ, ನೋಡ್ತಾ ಇರ್ಬೋದು ಕೆಲವರು. ಇನ್ನು ಕೆಲವರು ನಾನ್ ವೆಜ್ಜೇ ಮಾಡಿದ್ದಾರೆ. ದೇವರೆಲ್ಲ ಬಂದಿದ್ದಾವಲ್ಲ, ಹಂಗಾಗಿ ಇವತ್ತು ಸ್ವಲ್ಪ ತಳಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಹಾಗೆಯೇ ಪಕ್ಕದೂರು ದೇವರು ಅಂದರೆ ಬಂದಿದ್ದಾವೆ. ಅವರು ಬಂದು ಬೇರೆ ಊರವರು ದೇವಸ್ಥಾನಕ್ಕೆ ಹರಕೆ ಕಟ್ಕೊಂಡಿದ್ರಲ್ವ, ಹಂಗಾಗಿ ಅವರು ಬಂದು ಇಲ್ಲಿ ದೇವಸ್ಥಾನದಲ್ಲಿ ತಳಿಗೆ ಮಾಡಿಸ್ತಾ ಇದ್ದಾರೆ. ಇವತ್ತು ಬಂದು ಎಲ್ಲರಿಗೂ ಕೂಡ ಊರಲ್ಲೇ ಇರುವಂತಹ ಜನಗಳಿಗೆಲ್ಲರಿಗೂ ಊಟದ ವ್ಯವಸ್ಥೆ ಅವರೇ ಮಾಡ್ತಾ ಇರೋದು. ದೇವ್ರಿಗೆ ತಳಿಗೆ ಅಂದಮೇಲೆ ಎಲ್ಲರಿಗೂ ಕರೆದು 4 ಜನಕ್ಕೆ ಊಟಕ್ಕೆ ಇಡ್ತಾರಲ್ವ, ಈ ರೀತಿ ನೋಡ್ತಾ ಇರ್ಬೋದು. ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು ಶಾರ್ಟ್ಸ್ ವೀಡಿಯೋನ ಹಾಕಿದ್ದೆ. ಇನ್ನು ಮುಂದೆ ಶಾರ್ಟ್ಸ್ ವೀಡಿಯೋನ ಯೂಟ್ಯೂಬಲ್ಲೂ ಕೂಡ ಹಾಕ್ತೀನಿ. ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಇನ್ನು ಶಾರ್ಟ್ಸ್ ವೀಡಿಯೋ ಅಂದರೆ ಎಲ್ಲ ಥರದ್ದು ಬರುತ್ತೆ. ಹಾಗೆಯೇ ಒಂದು ಇನ್ನು ಆ್ಯಕ್ಟಿಂಗ್ ಥರ ಮಾಡಿನೂ ಕೂಡ ನಾನು ಶಾರ್ಟ್ಸ್ ವೀಡಿಯೋ ಆಗಿ ಶೇರ್ ಮಾಡ್ತೀನಿ. ಆದಷ್ಟು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ನೋಡೋಣ, ಒಂದು 4-5 ವೀಡಿಯೋ ಹಾಕ್ತೀನಿ. ನಿಮ್ಮ ಇಷ್ಟ, ಅದು ಇಷ್ಟಪಡೋದು ಬಿಡೋದು, ಸಬ್ಸ್ಕ್ರೈಬ್ ಆಗೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇಲ್ಲ ಹಂಗೆ ಲೆಂತಿ ವೀಡಿಯೋನೇ ಬೇಕು, ಶಾರ್ಟ್ಸ್ ವೀಡಿಯೋ ಬೇಡ ಅಂತ ಅನ್ನೋರು ಕೂಡ ಕಮೆಂಟ್ ಮಾಡಿ. ನಾನೇನು ಮಾಡಲೇಬೇಕು ಅಂತ ಹೇಳ್ತಿಲ್ಲ. ಕೆಲವ್ರಿಗೆ ತುಂಬ ಇಷ್ಟಪಡುವಂತಹ ಜನ ಅಂದರೆ ವ್ಲಾಗ್ಸ್ನ ತುಂಬ ಇಷ್ಟಪಡ್ತಾರಲ್ಲ, ಅಂಥವರು ನನಗೆ ಕಮೆಂಟ್ ಮಾಡಿ, ಸರಿನಾ? ಹಾಗೆಯೇ ದುರ್ಗಮ್ಮನ್ನು ಕೂಡ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಮ್ಮೂರಲ್ಲಿ ನಾನು ನಂಬುವಂತಹ ದೇವ್ರುಗಳನ್ನೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆಯೇ ಈಗ ತಳಿಗೆ ಮಾಡೋಕ್ಕೆ ಅಂತ ಬಂದಿದ್ರಲ್ಲ ದೇವಸ್ಥಾನದ ಹತ್ರ, ಸುತ್ತಮುತ್ತ ಕೂತ್ಕೊಂಡು ತರಕಾರಿ ಕಟ್ ಮಾಡೋದು, ಅದು ಇದು ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಇನ್ನು ನೈಟು ಅಂದರೆ ಸಂಜೆ ಒಂದು 4 ಗಂಟೆ 5 ಗಂಟೆ ಒಳಗಡೆ ಅಡುಗೆ ಮಾಡಿ ಎಲ್ಲರಿಗೂ ಕೂಡ ಕೊಡ್ತಾರೆ. ಇನ್ನು ಅದಾದ ನಂತರ ಈ ಕಡೆ ಮುತ್ತರಾಯಪ್ಪನ ಗುಡಿ ಹತ್ರನೂ ಕೂಡ ಬಂದಿದ್ದೀನಿ, ನೋಡ್ತಾ ಇರ್ಬೋದು. ನಾವು ಮೊಗ್ಗು ಕೇಳೋದಾದರೆ ಬೆಳಗ್ಗೆನೇ ಪೂಜೆ ಆಗೋ ಟೈಮ್ಗೆ ಕರೆಕ್ಟಾಗಿ ಬರಬೇಕು. ನಾವು ದೇವ್ರ ಹತ್ರ ಮೊಗ್ಗು ಅಪ್ಪಣೆನ ಕೇಳ್ಕೊಬೋದು ಮುತ್ತರಾಯಪ್ಪನ ಹತ್ರ. ಇಲ್ಲಿ ಸುತ್ತಮುತ್ತ ಗೊತ್ತಿರೋರು, ಅರಸೀಕೆರೆ ಸುತ್ತಮುತ್ತ ಚೆಲ್ಲಾಪುರ ಎಲ್ಲ ಗೊತ್ತಿರೋರಿಗೆ ಈ ದೇವಸ್ಥಾನನೂ ಕೂಡ ಗೊತ್ತಿರುತ್ತೆ. ಹಂಗಾಗಿ ಅಂಥವ್ರಿಗೆ ಹೇಳ್ತಾ ಇರೋದು. ಎಷ್ಟೊಂದು ಊರುಗಳೆಲ್ಲ ಇದೆ ಅಲ್ವಾ, ಎಲ್ಲ ಕಡೆ ಸುತ್ತಮುತ್ತ ಬರೀ ದೇವಸ್ಥಾನಗಳೇ ಇರೋದು. ಒಂಥರ ದೇವರಿಗೆ ಫೇಮಸ್ ಅಂತ ಹೇಳ್ಬೋದು. ಇನ್ನು ಇವತ್ತು ನಾನೇನು ಎಡೆ ಮಾಡಿದ್ದೆ ಅಂದರೆ ಪೊಂಗಲ್ ಮಾಡಿದ್ದೆ, ಹಸಿ ಪೊಂಗಲ್ ಮಾಡಿದ್ದೆ. ಪೊಂಗಲ್ ಮಾಡಿ ದೇವರಿಗೆ ಎಡೆ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆಯೇ ವಾರ ಎಲ್ಲ ಮಾಡಿ ಮುಗಿಸಿ ಆಮೇಲೆ ದೇವಸ್ಥಾನ ಹತ್ರಕ್ಕೆ ಹೋಗಿ ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಆಮೇಲೆ ಬಂದು ವೀಡಿಯೋನ ಮಾಡ್ತಾ ಇರೋದು. ನಾನು ಪೊಂಗಲ್ ಮಾಡಿದ್ನಲ್ಲ, ಅದನ್ನೇ ನೈವೇದ್ಯಕ್ಕೆ ಅಂತ ತೊಗೊಂಡೋಗಿದ್ದೆ. ಅದಾದಮೇಲೆ ನಮ್ಮ ಅತ್ತೆ, ಚಿಕ್ಕತ್ತೆ ಬಂದು ಅವರು ಒಬ್ಬಟ್ಟು ಮಾಡಿದರು. ಅದನ್ನು ಅವರು ಕೂಡ ಮಕ್ಳಿಗೆ ಕೊಡು ಅಂತ ಅಂದ್ಬಿಟ್ಟು ಕೊಟ್ಟಿದ್ದರು ನೋಡಿ. ಹಾಗೆಯೇ ಇವತ್ತು ನಮ್ಮ ಫ್ರೆಂಡು ಕೂಡ, ಅವಳು ಕೂಡ ಶಾವಿಗೆ ಮಾಡಿದ್ಲು, ಏನು ರಾಗಿ ಶಾವಿಗೆ. ಅದನ್ನು ಕೂಡ ರಾಗಿ ಶಾವಿಗೆ ಕಾಯಲ್ಲ, ಅದನ್ನು ಕೂಡ ಕೊಟ್ಟಿದ್ಲು. ಇವತ್ತೊಂಥರ ವೆರೈಟಿ ಊಟಗಳೇ ಅದು. ಇನ್ನು ಅವನಿಗೆ ಒಬ್ಬಟ್ಟು ಪೊಂಗಲ್ಲೆಲ್ಲ ಹಾಕ್ಕೊಟ್ಟಿದ್ದೀನಲ್ಲ, ಹಾಗಾಗಿ ತಿಂತಿದ್ದಾನೆ. ನಾನು ಬರೀ ಸ್ವೀಟ್ ಆಯ್ತಲ್ವ, ಏನಾದರೂ ಖಾರ ಇರಲಿ ಅಂತ ಅಂದ್ಬಿಟ್ಟು ನಾನು ಪುಳಿಯೋಗರೆ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಇನ್ನು ಪುಳಿಯೋಗರೆ ಗೊಜ್ಜಿದ್ರೆ ನಾಳೆ ಬೆಳಗ್ಗೆಗೂ ಕೂಡ ಸ್ವಲ್ಪ ಅರ್ಜೆಂಟ್ ಇದ್ದರೆ ಪುಳಿಯೋಗರೆ ಗೊಜ್ಜಿರುತ್ತೆ, ಸ್ವಲ್ಪ ರೈಸ್ ಮಾಡಿಬಿಟ್ಟು ಅವನಿಗೆ ಬಾಕ್ಸಿಗೆ ಹಾಕಿ ಕಳಿಸ್ಬೋದಲ್ಲ ಅಂತ ಅಂದ್ಬಿಟ್ಟು. ಇಷ್ಟು ನೋಡ್ತಾ ಇದ್ದೀರಲ್ವ, ಪೊಂಗಲ್ಲು ಒಂದು ಕಡೆ, ಒಬ್ಬಟ್ಟು ಇನ್ನೊಂದು ಕಡೆ, ರಾಗಿ ಶಾವಿಗೆ ಇನ್ನೊಂದು ಕಡೆ ಪುಳಿಯೋಗರೆ. ಒಬ್ಬಟ್ಟಾಗಲೇ ತಿನ್ಕೊಂಡಿದ್ದೀನಿ ಹೇಳ್ರಿ. ಇವತ್ತಿನ ಏನದು ಬೇಗ ಕೆಲಸಗಳೆಲ್ಲ ಮುಗಿಸ್ಬೇಕಾಗಿತ್ತಲ್ಲ, ವೀಡಿಯೋ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ಎಲ್ಲ ಕ್ಯಾಪ್ಚರ್ನ ಸ್ವಲ್ಪ ತೊಗೊಂಡಿದ್ದೀನಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಇನ್ನು ನನ್ನ ಮಗ ಸ್ಕೂಲಲ್ಲಿ ಅವ್ರು ರೈಮ್ಸ್ ಹೇಳ್ಕೊಟ್ಟು ಮ್ಯಾಮು ಡ್ಯಾನ್ಸ್ ಎಲ್ಲ ಮಾಡಿಸ್ತಾರೆ ನೋಡಿರಿ.
ಅವನು ಅದನ್ನೆಲ್ಲ ಮಾಡ್ತಾಯಿದ್ದ. ಅವನಿಗೆ ನಾಚಿಕೆ, ವೀಡಿಯೋ ಬೇರೆ ಮಾಡ್ತಾಯಿದ್ದೀನಲ್ವ, ಹಂಗಾಗಿ ನಾಚಿಕೆ. ವೀಡಿಯೋ ಸ್ಟಾರ್ಟ್ ಮಾಡಿದ್ರೆ ಅವನು ಏನೂ ಮಾಡೋದಿಲ್ಲ, ಸ್ವಲ್ಪ ನಾಚಿಕೆ ಸ್ವಭಾವ. ಇನ್ನು ಮಿಕ್ಕಿದಂಗೆ ಅಮ್ಮ ಇನ್ನು ನೋಡು ಮ್ಯಾಮು ಇದನ್ನ ಹೇಳ್ಕೊಟ್ರು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಮಾಡ್ತಾನೆ. ವೀಡಿಯೋ ಆನ್ ಮಾಡಿದೆ ಅಂದರೆ ಮುಗೀತು, ಅವನೇನು ಮಾಡಲ್ಲ. ಏನು ಹೇಳ್ಕೊಡ್ತಾರೆ ಸ್ಕೂಲಲ್ಲಿ ಅದನ್ನೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಸಾಂಗ್ ಹೇಳ್ಕೊಂಡು ಮಾಡ್ತಾನೆ. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.